ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ನಲ್ಲಿ ಹಾಮ ನಾಯಕ್ ಅವರು ರಚನೆ ಮಾಡಿರುವ ಪಾಠ 8 ಸೌಜನ್ಯ ಇದರ ಸಂಪೂರ್ಣ ವಿವರಣೆ ಉದಾಹರಣೆಗಳೊಂದಿಗೆ ಮತ್ತು ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಎಲ್ಲವನ್ನು ಅಭ್ಯಾಸ ಮಾಡೋಣ. ಪಾಠ 8 ಸೌಜನ್ಯ. ಕೃತಿಕಾರರ ಪರಿಚಯ. ಡಾಕ್ಟರ್ ಹಾಮ ನಾಯಕರು 12 ಸೆಪ್ಟೆಂಬರ್ 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದ ಇವರು ಅಂಕಣ ಬರಹ, ಜೀವನ ಚರಿತ್ರೆ, ಲಲಿತ ಪ್ರಬಂಧ, ಗ್ರಂಥ ಸಂಪಾದನೆ ಮುಂತಾದ ಪ್ರಕಾರಗಳಲ್ಲಿ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸಂಪಣ, ಸ್ವಗತ, ಜಾನಪದ ಸ್ವರೂಪ, ಸಮೀಕ್ಷೆ ಮುಂತಾದವು ಇವರ ಕೃತಿಗಳು. ಇವರ ಸಂಪ್ರತಿ ಅಂಕಣ ಬರಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಇವರು ಕನ್ನಡ ಸಾಹಿತ್ಯ ಮತ್ತು ಆಡು ಭಾಷೆ ಎಂಬ ಮಹಾಪ್ರಬಂಧವನ್ನು ಸಾದರಪಡಿಸಿ ಅಮೆರಿಕದ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದರು. ಪ್ರಸ್ತುತ ಸೌಜನ್ಯ ಲೇಖನವನ್ನು ಹಾಮ ನಾಯಕ್ ಅವರ ಸೂಲಂಗಿ ಎಂಬ ಕೃತಿಯಿಂದ ಆರಿಸಿದೆ. ಶ್ರೀಯುತರು 10 ನವೆಂಬರ್ 2000ರಂದು ನಿಧನರಾದರು. ಹಾಮ ನಾಯಕ್ ಡಾಕ್ಟರ್ ಹಾರೋಗದ್ದೆ ಮಾನಪ್ಪ ನಾಯಕ್. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ 12 ಸೆಪ್ಟೆಂಬರ್ 1931ರಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅದು ಅಂಕಣ ಬರಹ, ಜೀವನ ಚರಿತ್ರೆ, ಲಲಿತ ಪ್ರಬಂಧ, ಗ್ರಂಥ ಸಂಪಾದನೆ ಇನ್ನೂ ಹೆಚ್ಚಿನ ಪ್ರಕಾರಗಳಲ್ಲಿ. ಇವರು 70ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಎಲ್ಲ ನೋಡಿ ಸದಿಂದನೇ ಪ್ರಾರಂಭ ಆಗುತ್ತೆ. ಸಂಪ್ರತಿ, ಸಲ್ಲಾಪ, ಸೂಲಂಗಿ, ಸಂಪಣ, ಸ್ವಗತ, ಜಾನಪದ ಸ್ವರೂಪ, ಸಮೀಕ್ಷೆ ಇವೆಲ್ಲವುಗಳು ಇವರ ಪ್ರಮುಖ ಕೃತಿಗಳು. ಸಂಪ್ರತಿ ಎನ್ನುವಂಥ ಅಂಕಣ ಬರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮತ್ತು ಕನ್ನಡ ಸಾಹಿತ್ಯ ಮತ್ತು ಆಡು ಭಾಷೆ ಎನ್ನುವಂಥ ಮಹಾಪ್ರಬಂಧವನ್ನು ರಚನೆ ಮಾಡಿ ಅಮೆರಿಕ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡೆದುಕೊಂಡಿದ್ದರು. ಪ್ರಸ್ತುತ ಸೌಜನ್ಯ ಎನ್ನುವಂತಹ ಲೇಖನವನ್ನು ಇವರು ಬರೆದಿರುವಂಥ ಸೂಲಂಗಿ ಎನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ. ಡಾಕ್ಟರ್ ಹಾಮ ನಾಯಕರವರು 10 ನವೆಂಬರ್ 2000ರಂದು ನಿಧನರಾಗ್ತಾರೆ. ಪಾಠ ಪ್ರವೇಶ. ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವ ಗುಣಗಳಲ್ಲಿ ಸೌಜನ್ಯವೂ ಒಂದು. ಪ್ರತಿಯೊಬ್ಬರಲ್ಲೂ ಈ ಗುಣ ಅಪೇಕ್ಷಣೀಯ. ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವಲ್ಲಿ ವರ್ತನೆಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಸೌಜನ್ಯದ ವರ್ತನೆಯನ್ನು ವ್ಯಕ್ತಿಗತವಾಗಿ ರೂಢಿಸಿಕೊಳ್ಳುವುದರಿಂದ ಅದರ ಪರಿಣಾಮ ಪ್ರಭಾವಗಳು ಸಮಾಜದ ಮೇಲೂ ಪ್ರತಿಫಲಿಸುತ್ತದೆ. ಇದನ್ನು ಮನಗಂಡೇ ನಮ್ಮ ಹಿರಿಯರು ಉತ್ತಮ ಮಾನವೀಯ ಮೌಲ್ಯಗಳಲ್ಲಿ ಸೌಜನ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ. ಮಕ್ಕಳಲ್ಲೂ ಸೌಜನ್ಯ ಗುಣ ನೆಲೆಸಲಿ ಎಂಬುದು ಈ ಪಾಠದ ಮುಖ್ಯ ಆಶಯವಾಗಿದೆ. ಸೌಜನ್ಯ. ಸೌಜನ್ಯ ಅಂದರೆ ಏನು? ಒಳ್ಳೆತನ, ಉದಾರತ್ವ, ಔದಾರ್ಯ, ಸಜ್ಜನಿಕೆ. ಒಳ್ಳೆತನ ಯಾವುದರಲ್ಲಿ ಇರಬೇಕು? ಕಾಯ, ಮನಸ, ವಾಚ. ಮನಸ್ಸಿನಲ್ಲಿ ಒಳ್ಳೆತನ ಇರಬೇಕು. ವಾಚ ಅಂತಂದ್ರೆ ಏನು? ನಾಲಿಗೆ, ಮಾತುಗಳಲ್ಲಿ ಇರಬೇಕು. ದೈಹಿಕವಾಗಿಯೂ ಕೂಡ ಏನು ಒಳ್ಳೆತನ, ದೇಹನೂ ಕೂಡ ಶುದ್ಧಿಯಾಗಿರಬೇಕು, ಮನಸ್ಸು ಶುದ್ಧಿಯಾಗಿರಬೇಕು, ನಾಲಿಗೆ ಶುದ್ಧಿಯಾಗಿರಬೇಕು. ಒಟ್ಟಾರೆಯಾಗಿ ನಮ್ಮ ವರ್ತನೆ, ಮಾತು, ನಡವಳಿಕೆಯಲ್ಲಿ ಒಳ್ಳೆತನ, ಉದಾರತ್ವ. ಉದಾರತ್ವ ಅಂದರೆ ಏನು? ಬ್ರಾಡ್ ಮೈಂಡೆಡ್ ಅಂತ. ಉದಾರವಾಗಿರ್ತಕ್ಕಂತಹ ಮನಸ್ಸು, ವಿಶಾಲವಾಗಿರುವಂತಹ ಹೃದಯ ಎನ್ನುವಂಥದ್ದು ಇರಬೇಕು. ಇದು ವ್ಯಕ್ತಿತ್ವಕ್ಕೆ ಒಂದು ಶೋಭೆ ತರುವಂತಹ ಗುಣ. ಸೌಜನ್ಯ ಇದೆ, ಒಳ್ಳೆತನ ಇದೆ ಅಂತಂದರೆ ಅದು ಆ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಏರ್ತಾ ಇದ್ದಾನೆ. ಈ ಸೌಜನ್ಯ ಪ್ರತಿಯೊಬ್ಬರಲ್ಲಿ ಇರಲೇಬೇಕಾಗಿರುವಂಥ ಒಂದು ಮುಖ್ಯವಾಗಿರ್ತಕ್ಕಂತಹ ಗುಣ.
ಇಂಥ ಸೌಜನ್ಯದಿಂದ ಸಂಬಂಧಗಳು ಕೂಡ ಬಲಪಡಿಸ್ತಾ ಇದ್ದಾವೆ. ಒಳ್ಳೆಯ ಸಂಬಂಧವನ್ನು ಸಮಾಜದೊಂದಿಗೆ ಕುಟುಂಬದೊಂದಿಗೆ ಕೂಡ ಇಟ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಆ ಸೌಜನ್ಯ ಇತ್ತು ಅಂತಂದರೆ ಅದರ ಪರಿಣಾಮ ಗೆಳೆಯರ ಮೇಲೆ, ನೆರೆಹೊರೆಯವರು, ಸಮಾಜದ ಮೇಲೂ ಕೂಡ ಇದರ ಪ್ರಭಾವ ಬೀಳುತ್ತೆ. ಇದು ಮಾನವೀಯ ಮೌಲ್ಯಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಮಾನವೀಯ ಮೌಲ್ಯಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಹಿರಿಯರು ಸೌಜನ್ಯಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇದ್ರು, ಸೌಜನ್ಯದಿಂದ ವರ್ತಿಸ್ತಾ ಇದ್ರು. ಆದರೆ ಇಂದು ಸೌಜನ್ಯ ಎನ್ನುವಂಥದ್ದು ಮಾಯ ಆಗ್ತಾ ಬರ್ತಾ ಇದೆ. ಆದರೆ ಇಂದಿನ ಯುವ ಪೀಳಿಗೆ ಇದನ್ನು ಅರಿತುಕೊಂಡು ನಡೆದುಕೊಳ್ಳಬೇಕಾಗಿದೆ. ಒಬ್ಬ ಮನುಷ್ಯ ಅಂತ ಅನಿಸ್ಕೊಳ್ಬೇಕಾದ್ರೆ ಮನುಷ್ಯತ್ವ ಇರಬೇಕು, ಮಾನವೀಯ ಮೌಲ್ಯ ಇರಬೇಕು, ಸೌಜನ್ಯ ಇರಬೇಕು. ಇಲ್ಲ ಅಂದರೆ ಪ್ರಾಣಿಗೆ ಮನುಷ್ಯನಿಗೆ ವ್ಯತ್ಯಾಸ ಇಲ್ಲದಂತಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಇದನ್ನು ತಿಳ್ಕೊಳ್ಳೇಬೇಕು, ನಡ್ಕೊಳ್ಳೇಬೇಕು ಅದರ ಪ್ರಕಾರ. ಅದಕ್ಕೋಸ್ಕರ ಈ ಲೆಸನ್ನನ್ನು ನಿಮ್ಮ ಸಿಲೆಬಸ್ಗೆ ಇಡಲಾಗಿದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ಹಾಗೆ ಕೇಳ್ತಾ ಹೋಗಿ, ಈ ಪಾಠವನ್ನು ಕೇಳ್ತಾ ಹೋದಂತೆಲ್ಲ ನಮ್ಮ ಮನಸ್ಸು, ನಮ್ಮ ಯೋಚನೆಗಳಲ್ಲಿ ಪರಿವರ್ತನೆಯಾಗೋದು ಖಂಡಿತ. ಒಂದು ಸಲ ಬಿಟ್ಟು 2 ಸಲ ಕೇಳಿ, ನೀವೇ ಬದಲಾಗ್ತೀರಾ, ಜ್ಞಾನೋದಯ ಆಗುತ್ತೆ. ನಮ್ಮ ದೈನಂದಿನ ಬದುಕಿನಲ್ಲಿ ತುಂಬ ಅಪರೂಪವಾಗಿರುವುದೆಂದರೆ ಸೌಜನ್ಯ. ಇದಕ್ಕಾಗಿ ಯಾರೂ ಯಾರ ಮನಸ್ಸನ್ನು ನೋಯಿಸಬೇಕಾಗಿಲ್ಲ, ಯಾವ ಶಕ್ತಿಯನ್ನು ಅಪವ್ಯಯ ಮಾಡಬೇಕಾಗಿಲ್ಲ, ಕಾಸು ಖರ್ಚು ಮಾಡಬೇಕಾಗಿಲ್ಲ. ಆದರೂ ಅನೇಕರಿಗೆ ಸೌಜನ್ಯ ಎಂದರೆ ಏನು ಎಂದೇ ಗೊತ್ತಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಣದೇ ಇರೋದು ಅಪರೂಪ, ಯಾವಾಗೋ ಒಂದು ಸಲ ಇಣಿಕಿ ನೋಡ್ತಕ್ಕಂಥದ್ದು ಅಂದರೆ ಸೌಜನ್ಯ. ಈ ಸೌಜನ್ಯ ಇರಬೇಕಾದ್ರೆ, ಈ ಸೌಜನ್ಯ ಎನ್ನುವಂಥ ಅಂಶವನ್ನು ಅಳವಡಿಸ್ಕೊಳ್ಬೇಕಾದ್ರೆ ಅಲ್ಲಿ ಯಾರ ಮನಸ್ಸನ್ನು ಯಾರಿಗೂ ಹರ್ಟ್ ಮಾಡಬೇಕಾಗಿಲ್ಲ, ಯಾರಿಗೂ ಚುಚ್ಚಬೇಕಾಗಿಲ್ಲ, ನೋಯಿಸಬೇಕಾಗಿಲ್ಲ. ಅದರಿಂದ ಯಾವ ಒಂದು ಶಕ್ತಿ ನಿಮ್ಮಲ್ಲಿರ್ತಕ್ಕಂಥ ಅದಕ್ಕೇನಪ್ಪ ಶಕ್ತಿ ಬೇಕು ಅದನ್ನು ಉಪಯೋಗ ಮಾಡೋದಕ್ಕೆ ಅನ್ನೋದು ಕೂಡ ಇಲ್ಲ. ಅಥವಾ ದುಡ್ಡು ಕೊಡಬೇಕಾ, ಅದು ಎಲ್ಲಾದರೂ ಸಿಗುತ್ತಾ? ಅದು ಸೌಜನ್ಯ ಇರಬೇಕಾದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡೇನಾದರೂ ಖರ್ಚಾಗುತ್ತಾ? ಅದೂ ಇಲ್ಲ. ಎಷ್ಟೋ ಜನರಿಗೆ ಈ ಸೌಜನ್ಯ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಹೇಳಬೇಕಂದ್ರೆ ಅವರ ಡಿಕ್ಷನರಿಯಲ್ಲಿನೇ ಆ ವರ್ಡ್ ಇರೋದಿಲ್ಲ. ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿಗೆ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ, ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸ್ಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಮತ್ತೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಸಹಕಾರ ಬಾಳಿನ ಸೂತ್ರ, ಅವಲಂಬನೆ ದಿನದ ಬದುಕಿನ ವಿಧಿ. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಯಾವುದೇ ಉದ್ಯಮಿಯಲ್ಲಿ ಇರಲಿ, ಯಾವುದೇ ವೃತ್ತಿಯಲ್ಲಿ ಇರಲಿ, ಸಣ್ಣ ವೃತ್ತಿನೇ ಇರಲಿ, ದೊಡ್ಡ ವೃತ್ತಿನೇ ಇರಲಿ, ಒಬ್ಬರು ಇನ್ನೊಬ್ಬರ ಹತ್ರ ಹೋಗೋದು, ಸಹಾಯವನ್ನು ಕೇಳೋದು, ಇದೆಲ್ಲ ಸಹಜವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಇದು ಅತ್ಯವಶ್ಯಕವಾಗಿ ಇರಲೇಬೇಕಾಗಿರ್ತಕ್ಕಂಥದ್ದು. ಯಾಕೆ? ಮಾನವ ಸಾಮಾಜಿಕ ಜೀವಿ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಅರಿಸ್ಟಾಟಲ್ ಅವರೇ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಒಂಟಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಅವನು ಸಮಾಜದಲ್ಲಿ, ಒಂದು ಕುಟುಂಬದಲ್ಲಿ, ಸಮಾಜದಲ್ಲಿ, ಫ್ರೆಂಡ್ಸ್ ಜೊತೆಗೆ, ಸಂಬಂಧಿಕರ ಜೊತೆಗೆ, ಗೆಳೆಯರ ಜೊತೆಗೆ ಇರಲೇಬೇಕು. ಯಾಕೆ? ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರವಾಗಿ, ಅಗತ್ಯತೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರವಾಗಿ. ಒಂಟಿತನ ಏನಾಗಿ ಹೋಗ್ಬಿಡುತ್ತೆ? ಬೇಜಾರ್ತನವನ್ನು ತಂದೊಡ್ಡುತ್ತೆ. ಅದಕ್ಕೋಸ್ಕರ ಮನುಷ್ಯ ಒಂಟಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಮಾಜದಲ್ಲಿ ಇರ್ತಾನೆ ಅಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಲೇಬೇಕು. ಯಾವುದಾದ್ರೂ ಒಂದು ಡಿಮ್ಯಾಂಡ್, ಒಂದು ಬೇಡಿಕೆ, ಆ ಬೇಡಿಕೆನ ಈಡೇರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇನ್ನೊಬ್ಬರ ಹತ್ರ ಹೋಗಬೇಕಾಗತ್ತೆ. ಇಲ್ಲಾದರೂ ಏನಾದರೂ ಒಂದು ಚಿಕ್ಕ ಕೋರಿಕೆ ಇರುತ್ತೆ, ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ, ಇಲ್ಲ ನಿಮ್ಮ ಸಲುವಾಗಿನೇ ಪರ್ಸ್ನಲ್, ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಸಲುವಾಗಿನೇ ಏನಾದರೂ ಕೆಲಸ ಆಗಬೇಕಾಗಿರುತ್ತೆ. ಅವಾಗ ಇನ್ನೊಬ್ಬರನ್ನ ಕೇಳಬೇಕು, ಇನ್ನೊಬ್ಬರ ಹತ್ರ ಕೈ ಚಾಚಬೇಕು, ಬೇಡಬೇಕು. ಇಲ್ಲ ಕರ್ತವ್ಯ, ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ನೀವು
ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಅಂದಮೇಲೆ ಆ ಉನ್ನತ ಅಧಿಕಾರಿ ಹತ್ರ ಹೋಗಿ ನೀವು ಕೇಳ್ತಕ್ಕಂಥದ್ದು, ಅವ್ರ ಬಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲವುಗಳು ಸರ್ವೇ ಸಾಮಾನ್ಯ ಆಗಿರುತ್ತೆ. ಈಗ ಅಂಗಡಿಗೆ ಗ್ರಾಹಕರು ಹೋಗ್ತಾರೆ, ಒಂದು ಅಂಗಡಿಗೆ ಏನಿಲ್ಲಿ ಗ್ರಾಹಕರು ಏನಾದರೂ ಸಾಮಾನು ಬೇಕಾದರೆ ಹೋಗೇ ಹೋಗ್ತಾರೆ. ರೋಗಿಗಳು ಹುಷಾರಿರಲಿಲ್ಲ ಅಂದ್ರೆ ಅವರು ಡಾಕ್ಟ್ರ್ ಹತ್ರ ಹೋಗಲೇಬೇಕು, ಹೋಗಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಕಕ್ಷಿದಾರರು ಕ್ಲೈಂಟ್ಸ್ ಎಲ್ಲ ವಕೀಲರ ಹತ್ರ ಹೋಗ್ತಾರೆ. ಏನಾದರೂ ಕಂಪ್ಲೇಂಟ್ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮಂತೆಂದಲ್ಲಿನೇ ಯಾರೂ ಕೋರ್ಟು ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿಲ್ಲ ಅಂದರೆ ಮುಂದೆ ಹೋಗ್ಬೋದು ಅಂತ ಸಮಯ ಬರ್ಬೋದು. ಸಮಯ ಬಂದಾಗ ಕತ್ತೆ ಕಾಲನ್ನು ಕೂಡ ಹಿಡಿಬೇಕಾಗುತ್ತೆ. ಅಂದರೆ ಎಂಥ ಸಂದರ್ಭಗಳು ಎಂತಹ ಸನ್ನಿವೇಶಗಳು ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಕಂಡಕ್ಟರ್ ಹತ್ರ ಟಿಕೆಟ್ ಕೇಳಲ್ವಾ? ನಾನು ಕೇಳೋದಿಲ್ಲ, ಯಾರನ್ನೂ ಏನು ಕೇಳೋದಿಲ್ಲ ಅಂತಂದರೆ ಬಸ್ಸಿಂದ ಕೆಳಗಡೆ ಇಳಿಬೇಕಾಗತ್ತೆ. ಹಾಗೆ ನೀವು ಬಟ್ಟೆ ಹೊಲಿಸ್ಕೊಳ್ಳೋದಕ್ಕೋಸ್ಕರ ದರ್ಜಿ ಟೇಲರ್ ಕಡೆ ಹೋಗಲೇಬೇಕಾಗತ್ತೆ. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಜೀವನದಲ್ಲಿ ಹೋಗಲೇಬೇಕು. ಹೋಗಲ್ಲ ಅಂತಂದರೆ ಏನಿಲ್ಲಿ ನಡೆಯೋದೇ ಇಲ್ಲ, ಅಲ್ಲಿ ಜೀವನ ಅಂತಕ್ಕಂಥದ್ದು ಸಾಗೋದೇ ಇಲ್ಲ. ಇಲ್ಲಿ ಸಹಕಾರ ಬಾಳಿನ ಸೂತ್ರ. ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರೋದು, ಕೂಡಿ ಬಾಳೋದು, ಕೂಡಿ ಕೆಲಸ ಮಾಡೋದು ಇದು ಜೀವನದ ಮುಖ್ಯ ಲಕ್ಷಣ, ಇದು ಸೂತ್ರ ಆಗಿದೆ. ಹಾಗೆ ಅವಲಂಬನೆ ದಿನದ ಬದುಕಿನ ವಿಧಿ. ಅವಲಂಬನೆ, ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗೋದು ಅದು ಕೂಡ ಒಂದು ಬದುಕಿನ ವಿಧಿ, ಅದು ಒಂದು ನಿಯಮ ಆಗಿದೆ, ಒಂದು ವಿಧಿ ಆಗಿದೆ. ಯಾಕಂದರೆ ಒಬ್ಬರೇ ಇರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಿರ್ತಾರೆ, ಇರಲೇಬೇಕು. ಕಾರಣ ಯಾವುದೇ ಇರಲಿ, ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು. ಹಾಗೆಂದು ಅದು ಕೊಟ್ಟು ತೆಗೆದುಕೊಳ್ಳುವಂಥದ್ದಲ್ಲ. ಅದು ದ್ವಿಮುಖ ಸಂಚಾರಿಯಾದರೂ ಏಕಮುಖ ಸಂಚಾರದಿಂದ ನಷ್ಟವಿಲ್ಲ. ಬದಲಿಗೆ ಅದಕ್ಕೆ ಕಾರಣರಾದವರ ಘನತೆ ಹೆಚ್ಚುತ್ತದೆ. ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ, ತಾಳ್ಮೆ ತೋರುವುದಿಲ್ಲ, ಎರಡು ಒಳ್ಳೆಯ ಮಾತು ಸಹ ಆಡುವುದಿಲ್ಲ. ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ. ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ. ಇದು ಅಸೌಜನ್ಯ. ಒಬ್ಬರು ಇನ್ನೊಬ್ಬರ ಹತ್ರ ಹೋಗೋದಕ್ಕೆ 108 ಕಾರಣಗಳಿರುತ್ತವೆ. ಯಾವ ಕಾರಣಕ್ಕಾಗಿ ಇನ್ನೊಬ್ಬರ ಹತ್ರ ಹೋಗ್ಬೋದು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಯಾಕೆ? ಸಂದರ್ಭಗಳು ಹೇಳಿ ಕೇಳಿ ಬರೋದಿಲ್ಲ. ಹೀಗೆ ಒಬ್ಬರು ಇನ್ನೊಬ್ಬರ ಹತ್ರ ಯಾವುದೋ ಕೆಲಸಕ್ಕೋಸ್ಕರ ಏನೋ ಕೇಳೋದಕ್ಕೆ ಬಂದಾಗ ಅವರು ಹೇಗೆ ನಡ್ಕೊಳ್ತಾರೆ, ಹೇಗೆ ವರ್ತಿಸ್ತಾರೆ ಅನ್ನೋದೇ ಆ ಸೌಜನ್ಯಕ್ಕೆ ಸಂಬಂಧಪಡುತ್ತೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಳಿ ಏನಾದರೂ ಕೇಳೋದಕ್ಕೆ ಬಂದಾಗ ಪ್ರೀತಿ, ವಿಶ್ವಾಸ, ಗೌರವ, ಆದರ, ತಾಳ್ಮೆ, ಸಹನೆಯಿಂದ ವರ್ತಿಸಿದ್ರೆ ಅದು ಸೌಜನ್ಯ ಅಂತ ಅನಿಸ್ಕೊಳ್ಳುತ್ತೆ. ಇದನ್ನು ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ಹತ್ರ ಹೋಗಲೇಬೇಕು. ಹೌದಾ? ಒಬ್ಬ ವ್ಯಕ್ತಿ ನಿಮ್ಮನ್ನು ಏನೋ ಕೇಳೋಕೆ ಬಂದಿದ್ದಾನೆ ಅಂದರೆ ನೀವು ಕೂಡ ಇನ್ನೊಬ್ಬ ವ್ಯಕ್ತಿ ಹತ್ರ ಏನೋ ಕೇಳೋದಕ್ಕೆ ಹೋಗಲೇಬೇಕು. ಸೌಜನ್ಯ ಅಥವಾ ಒಳ್ಳೆತನ ಅನ್ನೋದು ಇಬ್ಬರು ವ್ಯಕ್ತಿಗಳ ಸಂಬಂಧಕ್ಕೆ ಸಂಬಂಧಪಟ್ಟಿರುತ್ತೆ. ಹಾಗಂದ ಮಾತ್ರಕ್ಕೆ ಒಳ್ಳೆತನ, ಸೌಜನ್ಯವನ್ನು ನಾವು ಕೊಟ್ಟರೆ ನಮಗೂ ಸೌಜನ್ಯನೇ ಅಥವಾ ಒಳ್ಳೆತನನೇ ಸಿಗುತ್ತೆ ಅಂತ ಇಲ್ಲ. ನಾವು ಒಳ್ಳೆತನದಿಂದ ನಡ್ಕೊಂಡ್ರೆ ನಮ್ಮ ಎದುರಿನ ವ್ಯಕ್ತಿ ಒಳ್ಳೆತನದಿಂದ ನಡ್ಕೊಳ್ಬೇಕೇ ಅಂತ ಏನಿಲ್ಲ. ಎರಡೂ ಕಡೆ ಸೌಜನ್ಯ, ಒಳ್ಳೆತನ ಇರಬೇಕಂತನೇ ಇಲ್ಲ. ಒಂದು ಸೈಡ್ ಇದ್ರೂ ಕೂಡ ಅದರಿಂದ ತೊಂದರೆ ಇಲ್ಲ, ನಷ್ಟ ಏನಿಲ್ಲ. ಬದಲಾಗಿ ಅದರಿಂದ ಲಾಭನೇ ಇದೆ. ಯಾರು ಸೌಜನ್ಯದಿಂದ ವರ್ತನೆ ಮಾಡ್ತಾರೋ ಅವರ ಘನತೆ, ಗೌರವ ಹೆಚ್ಚಾಗುತ್ತೆ. ಅಸೌಜನ್ಯವಾಗಿ ವರ್ತಿಸೋರು ಅವರು ಎಂತಹ ಉನ್ನತ ಹುದ್ದೆಯಲ್ಲಿನೇ ಇರಲಿ, ಎಂಥ ದೊಡ್ಡ ಪೋಸ್ಟಲ್ಲೇ ಇದ್ರೂ ಕೂಡ ಅವರು ದೃಷ್ಟಿಕೋನದಲ್ಲಿ ಕೆಳಗಡೆ ಬಿದ್ದೋಗ್ತಾರೆ. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಘನತೆಯನ್ನು ಹೆಚ್ಚಿಸೋದು ಸೌಜನ್ಯ, ನಡವಳಿಕೆ, ವರ್ತನೆನೇ. ಈ ಸೌಜನ್ಯಕ್ಕೆ ಸಂಬಂಧಪಟ್ಟಂಗೆ ನನಗೊಂದು ಜನಪದ ಗೀತೆ ನೆನಪಾಗ್ತಾ ಇದೆ. ಬಂಗಾರದ ಬಳೆ ತೊಟ್ಟು ಬೈಬ್ಯಾಡ ಬಡವರ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮದ್ದಿನದ ಹೊತ್ತು ಹೊರಳೋದು ತಡವಲ್ಲ, ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡರೆಂದು ಅನಬೇಡ, ಎಷ್ಟುಂಡರೆಂದು ಅನಬೇಡ, ಇವು ಮೂರು
ಮುಟ್ಟುವವು ಶಿವನ ಬಳಿಯಲ್ಲಿ. ಈ ಜನಪದ ಗೀತೆ ನೀವಾಗಲೇ ಕಲಿತು ಬಂದಿರೋದೆ. ನಮ್ಮಲ್ಲಿ ಹಣ, ಅಂತಸ್ತು, ಆಸ್ತಿ, ಅಧಿಕಾರ ಇದ್ದಾಗ ಇನ್ನೊಬ್ಬರ ಜೊತೆಗೆ ನಾವು ಹೇಗೆ ವರ್ತಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ. ಕೆಟ್ಟದಾಗಿ ವರ್ತಿಸಿದ್ರೆ ನಮಗೂ ಕೂಡ ಅಂಥ ಟೈಮ್ ಬಂದೇ ಬರುತ್ತೆ. ಕಾಲಚಕ್ರ ಅನ್ನೋದು ಎಲ್ಲರ ಕೂಡ ಮೇಲಿದ್ದವ್ರನ್ನ ಕೆಳಗಡೆ ಮಾಡುತ್ತೆ, ಕೆಳಗಿದ್ದವ್ರನ್ನ ಮೇಲೆ ಮಾಡುತ್ತಾ. ರಾತ್ರಿಯಲ್ಲಿ ಶ್ರೀಮಂತ ಆಗ್ತಕ್ಕಂಥವನು ಬಡವನು ಕೂಡ ಹಾಗೇ ಆಗ್ತಾನೆ. ಅದಕ್ಕೋಸ್ಕರ ಎಲ್ಲರ ಜೊತೆಗೂ ಕೂಡ ಪ್ರೀತಿ, ವಿಶ್ವಾಸ, ಒಂದು ವಿನಯ, ಸೌಜನ್ಯದಿಂದ ವರ್ತಿಸಬೇಕು. ಕೆಲವೊಬ್ರು ಇರ್ತಾರೆ, ತಮ್ಮಳಿಗೆ ಯಾರಾದರೂ ಏನಾದರೂ ಕೇಳೋಕ್ಕೆ ಬಂದರೆ ಅವರಿಗೆ ಸರಿಯಾಗಿ ಆ ಜನರನ್ನ ರಿಸೀವ್ ಮಾಡ್ಕೊಳ್ಳೋದಿಲ್ಲ, ಸರಿಯಾಗಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳೋದಿಲ್ಲ, ತಾಳ್ಮೆ ಇರೋದಿಲ್ಲ, ಪೇಷನ್ಸ್ ಇರೋದೇ ಇಲ್ಲ, ಒಳ್ಳೆ ಮಾತುಗಳನ್ನು ಆಡೋದಿಲ್ಲ, ಬರ್ರಿ ಕೂತ್ಕೊಳ್ರಿ ಅಂತಲೂ ಕೂಡ ಹೇಳೋದಿಲ್ಲ. ಮುಖ ನೋಡಬೇಕು, ಯಾವಾಗಲೂ ಗಂಟು ಮಸಡಿ ಹಾಕ್ಕೊಂಡು ಇರ್ತಾರೆ, ನಗ್ನಗ್ತಾ ಇರೋದೇ ಇಲ್ಲ. ಎಷ್ಟೊಂದು ವಿನಮ್ರತೆಯಿಂದ, ದೈನ್ಯತೆಯಿಂದ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವರು ಆನ್ಸರೇ ಮಾಡೋದಿಲ್ಲ, ಸುಮ್ಮನೆ ಇರ್ತಾರೆ, ರೆಸ್ಪೆಕ್ಟು ಕೂಡ ಕೊಡೋದಿಲ್ಲ. ಅವ್ರಿಗೆ ಮಾತಾಡಿದರೆ ಎಲ್ಲಿ ದಣಿವಾಗ್ಬಿಡುತ್ತೋ, ಮಾತಾಡೋಕ್ಕೂ ಕೂಡ ರೊಕ್ಕ ಕೊಡಬೇಕಾ, ನಗೋದಕ್ಕೆ ರೊಕ್ಕ ಕೊಡಬೇಕಾ? ಇದು ಮನುಷ್ಯನ ಒಳ್ಳೆಯ ಲಕ್ಷಣ ಅಲ್ಲ, ಇದು ಸೌಜನ್ಯ ಅಲ್ಲ, ಇದು ಅಸೌಜನ್ಯ. ಔಷಧ ಕೊಡುವುದಷ್ಟೇ ವೈದ್ಯರ ಕರ್ತವ್ಯವಿರಬಹುದು, ಪಾಠ ಹೇಳುವುದಷ್ಟೇ ಅಧ್ಯಾಪಕರ ಕರ್ತವ್ಯ ಇರಬಹುದು, ಸಾರ್ವಜನಿಕ ಸೇವೆಯಷ್ಟೇ ಅಧಿಕಾರಿಯ ಕರ್ತವ್ಯವಿರಬಹುದು. ನಿಯಮಾನುಸಾರ ಇದೆಲ್ಲ ಸರಿ, ಆದರೆ ಇವರೆಲ್ಲರೂ ಮನುಷ್ಯರೇ. ಇವರು ವರ್ತಿಸುವುದು ತಮ್ಮಂಥ ಮನುಷ್ಯರೊಡನೆಯೇ. ಆದುದರಿಂದ ಅವರ ಸಂಬಂಧ ಮಾನವೀಯವಾದದ್ದು. ಮಾನವೀಯ ಸಂಬಂಧ ಸೌಜನ್ಯವನ್ನು ಅಪೇಕ್ಷಿಸುತ್ತದೆ. ಸೌಜನ್ಯದಿಂದ ವರ್ತಿಸಿ ಎಂದು ಸುತ್ತೋಲೆಗಳನ್ನು ಕಳಿಸುತ್ತಾರೆ, ಜಾಹೀರಾತುಗಳನ್ನು ಪ್ರಕಟಿಸುತ್ತಾರೆ, ಸೌಜನ್ಯದ ವಾರಗಳನ್ನು ಆಚರಿಸುತ್ತಾರೆ. ಏನಿದರ ಅರ್ಥ? ಸೌಜನ್ಯ ಬೇರೊಬ್ಬರು ಹೇಳಿ ತರಿಸುವಂಥದ್ದೆಂದೇ? ಗೊತ್ತಾದ ವಾರಕ್ಕಷ್ಟೇ ಅದು ಸಾಕಂದೇ? ಸೌಜನ್ಯ ಹೂವು ಅರಳಿದಂತೆ ಅರಳಬೇಕು, ಆಗ ಅದರ ಮಹತ್ವ ಹೆಚ್ಚಿನದು. ಏನು ಆ ಕೆಲಸನ ಹೆಂಗೆ ಮಾಡಿದ್ರೇನು? ನನ್ನ ಕೆಲಸ ನಾನು ಮಾಡ್ತೀನಿ, ಏನು ನಕ್ಕೊಂಡು ಮಾಡ್ಬೇಕಂತ ಏನು ರೂಲ್ಸ್ ಐತೇನು? ಒಪ್ಕೊಳ್ತೀನಿ, ನಗ್ತಾ ಮಾಡಬೇಕು ಅನ್ನೋದೇನು ನಿಯಮ ಏನೂ ಇಲ್ಲ, ಹೌದಾ? ಈಗ ವೈದ್ಯರಿರ್ತಾರೆ, ವೈದ್ಯರು ಒಬ್ಬ ರೋಗಿನ ಟ್ರೀಟ್ ಮಾಡಬೇಕಾದ್ರೆ ನಗ್ತಾ ವಿಚಾರಿಸಿ ಕೇಳಿದರೆ ಆ ರೋಗಿಯಲ್ಲಿ ಅರ್ಧ ರೋಗನೇ ಮಾಯಾಗಿ ಹೋಗ್ಬಿಡುತ್ತೆ. ಪಾಠ ಹೇಳಬೇಕಾದ್ರೆ ಶಿಕ್ಷಕರು ನಗ್ತಾ ಒಂದು ಫೇಸಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಲೆಸನ್ ಮಾಡಿದರೆ ಮಕ್ಕಳಿಗೂ ಕೂಡ ಎಷ್ಟು ಖುಷಿಯಾಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಿದಾಗ ತಿನ್ನಿಸ್ಬೇಕಾದ್ರೆ, ಅಡುಗೆ ಮಾಡಿ ಇಡಬೇಕಾದ್ರೆ ಸಂತೋಷವಾಗಿ ಖುಷಿಯಾಗಿ ಇಟ್ಟು ತಿನ್ನಿಸಿದ್ರೆ ಎಷ್ಟೊಂದು ಖುಷಿಯಾಗುತ್ತೆ. ಅದನ್ನು ಬಿಟ್ಟು ಮಾಡಿಟ್ಟಿರೋದನ್ನು ಕುಕ್ಕಿ ತಿನ್ನು ಅಂತಂದರೆ ಹೇಗಾಗುತ್ತೆ? ಮಾಡಿರೋದು ಊಟನೂ ಕೂಡ ಗಂಟ್ಲಲ್ಲಿ ಇಳಿಯೋದಿಲ್ಲ. ಮಾಡೋ ಕೆಲಸನ ಖುಷಿಯಾಗಿ ಮಾಡಬೇಕು. ಕೆಲವೊಬ್ಬರು ಹಾಕ್ಕೊಂಡಿರೋಂಥ ವೇಷಭೂಷಣ, ಬಟ್ಟೆ ನೋಡಿ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಅವರ ವರ್ತನೆಯೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇನ್ನು ಕೆಲವರು ಭಾಳ ರೂಡಾಗಿ ಹಾರ್ಷಾಗಿ ಮಾತಾಡ್ತಿರ್ತಾರೆ. ಏನು, ಯಾಕ, ಹೌದಾ, ಇಲ್ಲ. ಇನ್ನೊಂದು ಸೌಜನ್ಯದಿಂದ ನಡ್ಕೊಳ್ಳೋದ್ರಿಂದಲೂ ಕೂಡ ಲಾಭ ಇದೆ. ಯಾವಾಗಲೂ ಸಂತೋಷವಾಗಿರೋದ್ರಿಂದ, ಸ್ಮೈಲಿಂಗ್ ಫೇಸ್ ಇರೋದ್ರಿಂದ, ಒಳ್ಳೆತನ, ಒಳ್ಳೆಯ ಯೋಚನೆ, ಪಾಸಿಟಿವ್ ಥಿಂಕಿಂಗ್, ಇದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬೇಕಾದರೆ ನೀವು ಒಂದು ವಾರ ಟೆಸ್ಟ್ ಮಾಡಿ ನೋಡಿ, ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ, ಯಾರ ಜೊತೆಗೂ ಹಾರ್ಷಾಗಿ ಮಾತಾಡಬಾರ್ದು, ಎಲ್ಲರ ಜೊತೆಗೂ ಸೌಜನ್ಯದಿಂದ ವರ್ತಿಸೋಣ ಅಂದ್ಕೊಂಡು ಒಂದು ವಾರ ನೀವು ಟ್ರೈ ಮಾಡಿ ನೋಡ್ರಿ, ಆ ದಿನಗಳು ಹೇಗಿರುತ್ತೆ ಅನ್ನೋದು, ಎಷ್ಟೊಂದು ಸಂತೋಷ, ಹಿತವನ್ನು ಕೊಡುತ್ತೆ ಅಂತ. ಎಲ್ಲರೂ ಕೆಲಸ ಮಾಡ್ತಕ್ಕಂಥವ್ರು, ಕರ್ತವ್ಯ ನಿಭಾಯಿಸ್ತಕ್ಕಂಥವ್ರು, ಅಧಿಕಾರಿಗಳು, ವೈದ್ಯರು, ಪೊಲೀಸರು, ಅಧ್ಯಾಪಕರು, ಶಿಕ್ಷಕರು ಎಲ್ಲರೂ ಕೂಡ ಏನೋ ಮನುಷ್ಯರೇ ಆಗಿರ್ತಾರೆ. ಇವರೆಲ್ಲರೂ ವರ್ತಿಸೋದು ಯಾರ ಜೊತೆಗೆ? ಮನುಷ್ಯರ ಜೊತೆಗೇ ವರ್ತಿಸ್ತಾರೆ. ನಾವೆಲ್ಲ ಮನುಷ್ಯರಾಗಿರೋದ್ರಿಂದ, ಮನುಷ್ಯರ ಜೊತೆಗೆ ವರ್ತಿಸೋದ್ರಿಂದ ಮಾನವೀಯತೆಯಿಂದ, ಸೌಜನ್ಯದಿಂದ ವರ್ತಿಸಬೇಕು. ಅಂದಾಗ ಮಾತ್ರ ಪರಸ್ಪರ ಒಳ್ಳೆಯ ಸಂಬಂಧ ಎನ್ನುವಂಥದ್ದು ಬೆಳೆಯುತ್ತೆ. ಇದು ಎಲ್ಲರಿಂದಲೂ ಕೂಡ ನಿರೀಕ್ಷೆ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಜೊತೆ ಎಲ್ಲರೂ ಒಳ್ಳೆತನದಿಂದ, ಸೌಜನ್ಯದಿಂದ ಇರಬೇಕು, ನಡ್ಕೊಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ರೆ, ಅಪೇಕ್ಷಿಸಿದರೆ, ಮೊದಲು ನಾವು ಇನ್ನೊಬ್ಬರ ಜೊತೆಗೆ ಹೇಗೆ ವರ್ತಿಸ್ತಾ ಇದ್ದೀವಿ ಅನ್ನೋದನ್ನು
ಯೋಚನೆ ಮಾಡಬೇಕು. ಇನ್ನು ಕೆಲವು ಕಡೆ ಫಂಕ್ಷನ್ಗಳಲ್ಲಿ ಏನೆಲ್ಲ ಬರೆದಿರ್ತಾರೆ, ಸೌಜನ್ಯದಿಂದ ವರ್ತಿಸಿ, ಸೌಜನ್ಯದಿಂದ ವರ್ತಿಸಿ ಅಂತ ಬೋರ್ಡ್ ಹಾಕಿರ್ತಾರೆ, ಪಾಂಪ್ಲೆಂಟ್ ಕಳಿಸ್ತಾರೆ, ಅಡ್ವರ್ಟೈಸ್ಮೆಂಟನ್ನು ಪ್ರಕಟಣೆ ಮಾಡ್ತಾರೆ. ಸೌಜನ್ಯದ ಈ ವಾರ ಫುಲ್ ಒಂದು ವಾರದವರೆಗೆ ಏನಿಲ್ಲ, ಸೌಜನ್ಯದಿಂದ ಬಿಹೇವ್ ಮಾಡಬೇಕು, ಸೌಜನ್ಯವಾಗಿ ಇರಬೇಕು ಅಂತ ಹೇಳ್ತಾರೆ. ಏನಿದರ ಅರ್ಥ? ಸೌಜನ್ಯ ಅನ್ನೋದು ಬೋರ್ಡ್ ಹಾಕಿದರೆ ಅಡ್ವರ್ಟೈಸ್ಮೆಂಟಿಂದ ಬಂದ್ಬಿಡುತ್ತಾ? ಅದು ಇನ್ನೊಬ್ರು ಹೇಳಿಬಿಟ್ರೆ ಬಂದ್ಬಿಡುತ್ತಾ? ಇಲ್ಲ, ಅದು ನಮ್ಮ ಮನಸ್ಸಿನ ಭಾವನೆ, ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು, ನಮಗೆ ಗೊತ್ತಾಗಬೇಕು. ಯಾರೋ ಹೇಳಿದ್ದಾರೆ, ಇನ್ನೊಬ್ಬರು ಭಯದಿಂದ ಬಂದರೆ ಅದು ಟೆಂಪ್ರರಿ ಆಗುತ್ತೆ. ನಮ್ಮ ಮನಸ್ಸಿನಿಂದ ನಮಗೆ ತಿಳಿದು ಬಂದರೆ ಅದು ಸೌಜನ್ಯ ಅನ್ನೋದು ಪರ್ಮನೆಂಟಾಗಿ ಇರುತ್ತೆ. ಅದು ಒಂದು ವಾರಕ್ಕಷ್ಟೇ ಸಾಕಾ? ಅದು ದಿನನಿತ್ಯ ನಮ್ಮ ಜೀವನದಲ್ಲಿ ಅದು ಬೆರೆತು ಹೋಗಬೇಕು. ಜೀವನವಿಡೀ ಕೂಡ ನಮ್ಮ ಜೊತೆ ಇರಬೇಕು. ಒಂದು ಹೂ ಮೊಗ್ಗಾಗಿ ಅರಳೋದಕ್ಕೆ ಹೇಗೆ ಸಮಯವನ್ನು ತೆಗೆದುಕೊಳ್ಳುತ್ತೆ, ಹಾಗೆ ಒಂದು ಸೌಜನ್ಯ ಎನ್ನುವಂಥದ್ದು, ಒಳ್ಳೆತನ ಎನ್ನುವಂಥದ್ದು ನಿಧಾನವಾಗಿ ನಮ್ಮಲ್ಲಿ ಹೂವಿನ ರೀತಿಯಲ್ಲಿ ಅರಳಿಯೋದು ಪರಿಮಳವನ್ನು ಬೀರಿದಾಗ ಮಾತ್ರ ಅದರ ಮಹತ್ವ ಹೆಚ್ಚಾಗುತ್ತೆ. ಒಳ್ಳೆತನ, ಸಜ್ಜನಿಕೆ, ಉದಾರತ್ವ, ಔದಾರ್ಯತೆ. ಈ ಸೌಜನ್ಯ ಅನ್ನೋದು ಬೇರೆಯವರು ಹೇಳೋದ್ರಿಂದ, ಯಾರಾದರೂ ಹೇಳೋದ್ರಿಂದ, ಅಥವಾ ಸೌಜನ್ಯದಿಂದ ವರ್ತಿಸಿ ಅಂತ ಬೋರ್ಡ್ ಹಾಕೋದ್ರಿಂದ, ಅಡ್ವರ್ಟೈಸ್ಮೆಂಟು ಪಾಂಪ್ಲೆಂಟ್ಗಳನ್ನು ಕೊಡೋದ್ರಿಂದ, ಅಥವಾ ಒಂದು ವೀಕ್ ಸೌಜನ್ಯದಿಂದ ನಡ್ಕೋಬೇಕು, ಇದೊಂದು ಸೌಜನ್ಯದ ವಾರ ಅಂತ ಹೇಳೋದ್ರಿಂದ ಸೌಜನ್ಯ ಬರಲ್ಲ. ಒಂದು ಕುದುರೆನ ನೀರುವರೆಗೆ ತೆಗೆದುಕೊಂಡು ಹೋಗ್ಬೋದು, ಆದರೆ ಅದು ಕುದುರೆ ನೀರನ್ನು ತನ್ನ ಮನಸ್ಸಿನಿಂದ ಇಚ್ಛಾರೆ ಕುಡಿಬೇಕೇ ಹೊರತು ಬೇರೆಯವರು ನೀರು ಕುಡಿಸೋದಕ್ಕೆ ಆಗೋದಿಲ್ಲ. ಅಂದರೆ ಅದು ಮನಸ್ಸಿನಲ್ಲಿ ಬರಬೇಕು, ಅದು ನಿಧಾನವಾಗಿ ಹೂವು ಅರಳಿದಂತೆ ಮನಸ್ಸಿನಲ್ಲಿ ಅರಳಬೇಕು. ಕೆಲವರಲ್ಲಿ ಅದು ಕೃತಕವಾಗಿ ಇರಬಹುದು, ಅಷ್ಟಕ್ಕಾಗಿಯಾದರೂ ಅವರು ಅಭಿನಂದನಾರ್ಹರು. ಕುಂಡದ ಗಿಡದ ಹೂವಿನಂತೆ ಏನೋ ಕೆಲವರಿಗಾದರೂ ಅದು ನೆಮ್ಮದಿಯನ್ನು ತರಬಹುದು. ಇಂದಿನದು ಬಹುಮುಖ ಜೀವನ, ಸಮಸ್ಯೆಗಳು ಸಂಕೀರ್ಣ, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ. ಸೌಜನ್ಯ ಅನ್ನೋದು ಯಾರಾದರೂ ಹೇಳಿದರೆ ಬರುವಂಥದ್ದಲ್ಲ, ಅವರಲ್ಲಿನೇ ಸೌಜನ್ಯ ಹುಟ್ಟಬೇಕು. ಕೆಲವರಲ್ಲಿ ಸೌಜನ್ಯ ಕೃತಕವಾಗಿ ಇರುತ್ತೆ, ಅಂದರೆ ಸೌಜನ್ಯ ಈ ಒಳ್ಳೆತನ ಎನ್ನುವಂಥದ್ದು ಇಲ್ಲ ಅಂದರೂ ಕೂಡ ಒಳ್ಳೆತನದ ಮುಖವಾಡವನ್ನು ಹಾಕ್ಕೊಂಡಿರ್ತಾರೆ. ಒಳಗಡೆ ಬೇರೆ ಮುಖ ಇರುತ್ತೆ, ಹೊರಗಡೆ ಬೇರೆ ಮುಖ, ಅಂದರೆ ಮಾಸ್ಕ್ ಹಾಕ್ಕೊಂಡಿರ್ತಾರೆ. ಅಷ್ಟರ ಮಟ್ಟಿಗಾದರೂ ಅವರು ಸೌಜನ್ಯದಿಂದ ನಡ್ಕೊಳ್ತಾ ಇದ್ದಾರಲ್ಲ, ಸೌಜನ್ಯದಿಂದ ವರ್ತಿಸ್ತಾ ಇದ್ದಾರಲ್ಲ, ಅವ್ರಿಗೊಂದು ಥ್ಯಾಂಕ್ಸನ್ನು ಹೇಳಬೇಕು ಅಂತ. ಅಂದರೆ ಇಲ್ಲಿ ಒಂದು ಗಿಡ ನೆಡೋದಕ್ಕೆ ಪ್ಲೇಸ್ ಇರೋದಿಲ್ಲ, ಹೌದಾ? ಒಂದು ನೆಲದಲ್ಲಿ ನೆಟ್ಟಂತಹ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ತೃಪ್ತಿಯನ್ನು ಕೊಡುತ್ತೆ. ಎಲ್ಲೂ ಇಲ್ಲ ಅಂತಂದರೆ ಏನು ಮಾಡ್ತೀವಿ ನಾವು? ಒಂದು ಕುಂಡಲದಲ್ಲಿ ಒಂದು ಗಿಡವನ್ನು ನೆಡ್ತೀವಿ. ಅಂದರೆ ಏನೋ ಅಷ್ಟಿರಲಿಲ್ಲ ಅಂದರೂ ಇಷ್ಟಕ್ಕಾದರೂ ಸಮಾಧಾನ ಪಟ್ಕೊಳ್ಳೋಣಲ್ಲ ಅನ್ನೋದು. ಅಂದರೆ ಇಲ್ಲಿ ಸೌಜನ್ಯತೆ ಅವರಲ್ಲಿ ಇರಲಿಲ್ಲ ಅಂದರೂ ಕೆಲವು ಸಮಯದಲ್ಲಿ ಅವರು ಮುಖವಾಡವನ್ನು ಧರಿಸ್ಕೊಂಡು, ಸೌಜನ್ಯದ ಮುಖವಾಡ, ಎಲ್ಲಿ ಸಮಾಜದ ಮುಂದೆ ಆಗಿರ್ಬೋದು, ಯಾರಾದರೂ ಗೆಸ್ಟ್ ಬಂದಾಗ ಆದರೂ ಆಗಿರ್ಬೋದು, ಬೇರೆಯವರು ಎದುರಿಗೆ ಮರ್ಯಾದೆ ಹೋಗುತ್ತೆ ಅಂತಾದರೂ ಆಗಿರ್ಬೋದು, ಕೆಲವು ಸಮಯದ ಕಾಲಾದರೂ ಅವರು ಸೌಜನ್ಯದ ಮುಖವಾಡವನ್ನು ಧರಿಸಿದ್ದಾರಲ್ಲ, ನಿಜವಾಗ್ಲೂ ಅವರು ಅಭಿನಂದನೆಗೆ, ಧನ್ಯವಾದಕ್ಕೆ ಅರ್ಹರಾಗಿದ್ದಾರೆ, ಯೋಗ್ಯವಾಗಿದ್ದಾರೆ ಅಂತ. ಇವತ್ತಿನ ಜೀವನ ಆಧುನಿಕ ಜೀವನ ಬಹುಮುಖವಾಗಿರುವಂತಹ ಜೀವನ. ಮನೆಯಲ್ಲಿ ಒಂದು ರೀತಿಯಾಗಿರಬೇಕು, ಸಮಾಜದಲ್ಲಿ ಕೆಲಸ ಮಾಡಲಿ ಒಂದು ರೀತಿ, ಒಂದು ಫ್ರೆಂಡ್ಸ್ ಜೊತೆಗೆ ಒಂದು ರೀತಿಯಾಗಿ ನಡ್ಕೊಳ್ಬೇಕು, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವು ಕಡೆ ಸೌಜನ್ಯದ ಮುಖವಾಡವನ್ನು ಧರಿಸ್ಕೊಂಡು ಏನು ಮಾಡ್ತಾರೆ? ಬದುಕ್ತಾರೆ ಅಂತ. ಇಲ್ಲಿ ಇವತ್ತಿನ ಕಾಲದಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ. ಜೀವನ ಅಂತಕ್ಕಂಥದ್ದು ಸುಲಭ ಅಲ್ಲ, ಸರಳ ಅಲ್ಲ, ಕಷ್ಟಕರವಾಗಿರ್ತಕ್ಕಂಥದ್ದು. ಅದನ್ನು ಮಾಡ್ಕೊಂಡಿರೋರು ಯಾರು? ಮನುಷ್ಯನೇ. ಯಾಕೆ? ಅತಿಯಾದ ಆಸೆಯಿಂದ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಲಾರ್ದೇ ತನ್ನ ಜೀವನವನ್ನು ತಾನೇ ಸಂಕೀರ್ಣ ಸಮಸ್ಯೆಯನ್ನಾಗಿ ಮಾಡ್ಕೊಂಡಿದ್ದಾನೆ. ನೀವು ಲಾಸ್ಟ್ ಒಂದು ಲೆಸನ್ನಲ್ಲಿ ಓದಿದ್ದೀರಾ, ಕಾಫಿ ಕಪ್ಪು ಲೆಸನ್ನಲ್ಲಿ ಗುರುರಾಜ್ ಕರ್ಜಗಿ ಅವರ
ಹೇಳಿದ್ದಾರೆ. ಯಾವುದಕ್ಕೆ ಬೆಲೆ ಕೊಡಬೇಕು? ಕಾಫಿಗೆ ಬೆಲೆ ಕೊಡಬೇಕೇ ವಿನಃ ಕಪ್ಪಿಗೆ ಬೆಲೆ ಕೊಡಬಾರ್ದು. ಯಾಕೆ? ಕಾಫಿ ಕಾಫಿಯ ರುಚಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದಕ್ಕೆ ಮಹತ್ವವನ್ನು ಕೊಡಬೇಕೋ ಅದಕ್ಕೆ ಕೊಟ್ಟರೆ ಸಮಸ್ಯೆಗಳು ಎನ್ನುವಂಥದ್ದು ಇರೋದಿಲ್ಲ. ಆದರೆ ಮನುಷ್ಯನಲ್ಲಿ ಈಗ ಪೇಷನ್ಸ್ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದಿಲ್ಲ. ಅತಿ ಆಸೆ, ಇವೆಲ್ಲವುಗಳಿಂದ ಏನಾಗ್ತಾ ಇದೆ? ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದವು, ಉಲ್ಬಣ ಆಗ್ತಾ ಇದ್ದವು. ಅದಕ್ಕೆ ತಕ್ಕಂಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಾರ್ದೆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಇಲ್ಲಿ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ದಾನೆ. ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು, ಹೆಂಗೆ ಆ ಸಮಸ್ಯೆಗಳಿಂದ ಪಾರಾಗಬೇಕು, ಅದನ್ನು ಹೇಗೆ ಜೀವನವನ್ನು ಸರಳ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಕೆಲಸ ಇದ್ದವು. ಬೇರೆ ಬೇರೆ ಮನೆಯಲ್ಲೂ ಮಾಡಬೇಕು, ಹೊರಗಡೆನೂ ಮಾಡಬೇಕು, ಆಫೀಸಲ್ಲೂ ಮಾಡಬೇಕು, 108 ಕೆಲಸಗಳು ಇದ್ದಾವೆ ನಮಗೆ. ಅದ್ರ ಜೊತೆಗೆ ಸಮಸ್ಯೆಗಳು ಸಾಕಷ್ಟು. ಇಂತಹ ಸಂದರ್ಭದಲ್ಲಿ ನಾವು ಸೌಜನ್ಯವನ್ನು ಅಳವಡಿಸ್ಕೊಳ್ಳೋದಕ್ಕೆ, ಸೌಜನ್ಯವನ್ನು ತೋರೋದಕ್ಕೆ ನಮಗೆ ಸಮಯ ಎಲ್ಲಿಂದ ಸಿಗುತ್ತೆ ಅಂತ ಅನೇಕರು ಹೇಳ್ತಾರೆ. ಉಸಿರಾಡ್ತೀವಿ, ಊಟ ಮಾಡ್ತೀವಿ, ನಮ್ಮ ವೈಯಕ್ತಿಕ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀವಿ, ಇದಕ್ಕೆಲ್ಲ ಸಮಯ ಇರುತ್ತೆ. ಇಂತಹ ಮಹತ್ತರವಾದ ಜೀವನದಲ್ಲಿ ಅತ್ಯವಶ್ಯಕವಾದದ್ದನ್ನು ಅಳವಡಿಸಿಕೊಳ್ಳೋದು, ಅದರಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ. ಸೌಜನ್ಯ ಎನ್ನುವಂಥದ್ದು ಗೌರವವನ್ನು ಹೆಚ್ಚಿಸುತ್ತೆ. ಅಂಥದ್ದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅಂತಂದರೆ ಹೇಗೆ? ಅದೊಂದೇನಾದರೂ ಕೋರ್ಸಾ? ಅದು ಏನಾದರೂ 2 ತಿಂಗಳ 3 ತಿಂಗಳ ಮಾಡ್ತಕ್ಕಂಥದ್ದು, ವರ್ಷಾನುಗಟ್ಟಲೆ ಕಲಿಬೇಕಾಗಿರುವಂಥ ಕೋರ್ಸಾ ಏನಾದರೂ? ಅದನ್ನು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ಆಯಿತು. ಅದಕ್ಕೆ ಸಪ್ರೇಟಾಗಿ ಕಲಿಯೋದಕ್ಕೆ ಸಮಯ ಎನ್ನುವಂಥದ್ದು ಬೇಕಾಗಿಲ್ಲ. ಅದೇನೋ ಗಾದೆ ಇದೆಯಲ್ಲ, ಕುಣಿಯಾಕ ಬರಲಿಲ್ಲ ಅಂದರೆ ನೆಲ ಸೊಟ್ಟೈತಿ ಅಂತ ಅಂದ್ರಂತ. ಹಾಗೆ ಅದಕ್ಕೆ ಸೌಜನ್ಯವನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಅಂತಂದರೂ ಕೂಡ ಏನು ಹೇಳ್ತಾರೆ? ಏನಾದರೂ ಒಂದು ನೆಪವನ್ನು ಹೇಳ್ತಾರೆ. ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಬೇಕು. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾಗಿರಲಿ ಮಾತು ಸಾಕು. ಇದೇ ಸೌಜನ್ಯ, ಇಷ್ಟೇ ಸೌಜನ್ಯ. ಬಂದವರನ್ನು ಕೂರಿಸಿ ಕಾಫಿ ತರಿಸಿಕೊಡಬೇಕಾಗಿಲ್ಲ. ಅವರ ಯೋಗಕ್ಷೇಮಗಳನ್ನು ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು. ಏನು ಸೌಜನ್ಯ? ನಿಜವಾದ ಸೌಜನ್ಯ ಅಂದರೆ ಏನು? ನಮ್ಮ ಹತ್ರ ಯಾರು ಬಂದಿರ್ತಾರೋ, ಏನೋ ಕೆಲಸವನ್ನು ಇಟ್ಕೊಂಡು ಬಂದಿರೋದಾಗಲಿ, ಒಬ್ಬರು ಇನ್ನೊಬ್ಬರ ಹತ್ರ ಹೋಗಲೇಬೇಕು. ನೀವು ಪ್ರಾರಂಭದ ಲೆಸನ್ನಲ್ಲಿನೇ ತಿಳ್ಕೊಂಡಿದ್ದೀರಾ. ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ವಿ, ಪೊಲೀಸರ ಹತ್ರ ಹೋಗ್ತಿದ್ದೀವಿ, ವಕೀಲರ ಹತ್ರ ಹೋಗ್ತಾ ಇದ್ದೀವಿ. ಹೌದಾ? ಏನಾದರೂ ಕೆಲಸ ಇದ್ದರೆ ಒಬ್ಬರು ಇನ್ನೊಬ್ಬರ ಹತ್ರ ಹೋಗಲೇಬೇಕು. ಯಾರಾದರೂ ನಮ್ಮ ಹತ್ರ ಬಂದಿದ್ದಾರೆ ಅಂತಂದರೆ ನಮಗೆ ಕೇಳುವಂತಹ ತಾಳ್ಮೆ, ಅವ್ರಿಗೆ ಏನಾಗಿದೆ, ಏನು ತೊಂದರೆ ಇದೆ, ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇರಬೇಕು. ಇಲ್ಲ ಅದ್ರ ಜೊತೆಗೆ ಏನಿಲ್ಲಿ ಮಾತು ಎನ್ನುವಂಥದ್ದು, ಅದಕ್ಕೇನು ರಿಪ್ಲೈ ಮಾಡ್ತಾ ಇದ್ರಲ್ಲ, ರಿಯಾಕ್ಟ್ ಮಾಡ್ತಾ ಇದ್ರಲ್ಲ, ರಿಯಾಕ್ಷನ್ ಹೇಗಿರಬೇಕು? ಸಾಫ್ಟ್ ಆಗಿರಬೇಕು. ಅಂದರೆ ಮಾತು ಎನ್ನುವಂಥದ್ದು ಹೇಗಿರಬೇಕು? ಮೃದುವಾಗಿ ಇರಬೇಕು. ಸಾಕು. ಇದನ್ನೇ ಏನಂತ ಕರಿತಾ ಇದ್ವಿ? ಸೌಜನ್ಯ. ಮತ್ತು ನೀವು ಅವ್ರಿಗೆ ಏನೋ ಒಂದು ಹಣ ಕೊಡಬೇಕಾಗಿಲ್ಲ. ಅವ್ರನ್ನ ಕುಂದ್ರಿಸಿ ಮನೆಯೊಳಗೆ ಕೂಡಿಸ್ಕೊಂಡು ಕಾಫಿ ಟಿಫಿನ್ ಅದು ಮಾಡಿಸ್ಬೇಕಂತಿಲ್ಲ. ಗಂಟೆಗಟ್ಟಲೆ ತಾಸುಗಟ್ಟಲೆ ಅವ್ರದ್ದು ಎಲ್ಲ ಹಿಸ್ಟ್ರಿ ಪುರಾಣ ಕೇಳಬೇಕಂತನೂ ಕೂಡ ಏನಿಲ್ಲ. ಏನೋ ಅವ್ರ ಜೊತೆಗೆ ನಾವು ತಾಳ್ಮೆಯಿಂದ ನಡ್ಕೊಳ್ಳೋದು, ಒಳ್ಳೆಯದು, ಸಾಫ್ಟಾಗಿ ಮಾತಾಡ್ತಕ್ಕಂಥದ್ದು. ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಈ ಬೇರೆಯವ್ರ ಹತ್ರ, ಇನ್ನೊಬ್ಬರ ಹತ್ರ ನಮ್ಮ ವರ್ತನೆ ಹೇಗಿರುತ್ತೆ, ನಡವಳಿಕೆ ಹೇಗಿರುತ್ತೆ ಅನ್ನೋದೇ ನಿಜವಾದ ಸೌಜನ್ಯ. ಅದೇ ಸೌಜನ್ಯದ ಗುರುತು ಮತ್ತು ಲಕ್ಷಣ. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಮೊದಲು ಇಷ್ಟ ಆದರೆ ಸಾಕು, ಆಮೇಲೆ ಉಳಿದುದೆಲ್ಲ. ಸತ್ಯವನ್ನು ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವುದರಲ್ಲಿ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು?
ಸೌಜನ್ಯ ಅಂದರೆ ಏನು? ಸೌಜನ್ಯ ಹೊಂದಿರಬೇಕಾಗಿರ್ತಕ್ಕಂತಹ ಲಕ್ಷಣಗಳು ಯಾವುದು ಅಂದರೆ ಸಹಾನುಭೂತಿ. ಸಹಾನುಭೂತಿ ಅಂದರೆ ಏನಿಲ್ಲಿ? ಅನುಕಂಪ, ದಯೆ, ಕರುಣೆ. ಹೌದಾ? ನಮ್ಮಲ್ಲಿ ಅವರು ತಮ್ಮ ಕಷ್ಟಗಳನ್ನು ನೋವುಗಳನ್ನು ಹೇಳ್ಕೊಂಡಾಗ ಅಥವಾ ಹೇಳಿಕೊಳ್ಳುವಂತಹ ಸಂದರ್ಭದಲ್ಲಿ ಅವ್ರಿಗೆ ಏನಿಲ್ಲಿ ಕರುಣೆ ತೋರಿಸ್ತಕ್ಕಂಥದ್ದು, ದಯೆ ಇರಬೇಕು. ಎದುರಿನವ್ರ ಜೊತೆಗೆ ನಾವು ಸಹಾನುಭೂತಿಯಿಂದ ವರ್ತಿಸಬೇಕಾಗತ್ತೆ. ಸಹೃದಯತೆ, ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸಿನಿಂದ ಕೇಳುವಂಥದ್ದು ಮತ್ತು ಸಮಾಧಾನದಿಂದ ತಾಳ್ಮೆಯಿಂದ ಕೇಳುವುದು. ಇದೇನು ಸೌಜನ್ಯದ ಲಕ್ಷಣಗಳು. ಸೌಜನ್ಯಶೀಲರ ಲಕ್ಷಣ, ಒಬ್ಬ ಸೌಜನ್ಯಶೀಲ ವ್ಯಕ್ತಿಯ ಲಕ್ಷಣಗಳು ಇವಾಗಿದ್ದವು. ಒಂದು ಮಾತು, ಒಂದು ಒಳ್ಳೆಯ ಮಾತಾಡೋದ್ರಿಂದ, ಒಂದು ನಗು ಇರೋದ್ರಿಂದ ಏನಾಗುತ್ತೆ, ನಮ್ಮ ಹತ್ರ ಯಾರು ಬಂದಿರ್ತಾರೆ ಅವ್ರಿಗೆ ಏನು ಸಿಗುತ್ತೆ? ತೃಪ್ತಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ನೀವು ಏನು ಅವರಿಗೆ ಕರೆದು ಕಾಫಿ ಕೊಟ್ಟು ಕೂಡಿಸಿ ಅವರಿಗೆ ಸತ್ಕಾರ ಮಾಡಬೇಕಾಗಿಲ್ಲ, ನಿಮ್ಮಿಂದ ಏನು ಕಳ್ಕೊಳ್ಬೇಕಾಗಿಲ್ಲ. ಹೌದಾ? ಒಂದು ಒಳ್ಳೆ ಮಾತಿಂದ ನೀವೇನು ಕಳ್ಕೊಳ್ಳೋದಿಲ್ಲ, ಬದಲಾಗಿ ನಿಮ್ಮ ಗೌರವ ಹೆಚ್ಚುತ್ತೆ. ನಗುವಿನಿಂದ ನಿಮ್ಮ ಆರೋಗ್ಯ ಹೆಚ್ಚುತ್ತೆ, ನಿಮ್ಮ ಮರ್ಯಾದೆ ಹೆಚ್ಚುತ್ತೆ. ಅದರಿಂದ ನೀವು ಆಸ್ತಿ ಕಳ್ಕೊಳ್ಳಲ್ಲ, ಅಂತಸ್ತು ಏನು ಕಳ್ಕೊಳ್ಳಲ್ಲ. ಇಷ್ಟಾದರೆ ಮೊದಲು ಇದು ಫಸ್ಟ್ ಸ್ಟೆಪ್ಪು, ಆಮೇಲೆ ಉಳಿದೋದೆಲ್ಲ. ಇನ್ನೊಂದು ಸತ್ಯವನ್ನು ಹೇಳಬೇಕು. ಸತ್ಯವನ್ನು ಹೇಳೋದು ಮತ್ತು ಹೇಳುವಂತಹ ಸತ್ಯವನ್ನು ಹೆಂಗೆ ಹೇಳಬೇಕು? ಸತ್ಯ ಯಾವಾಗಲೂ ಕಟುವಾಗಿರುತ್ತೆ. ಹೌದಾ? ಆ ಕಟು ಸತ್ಯವನ್ನು ಹೇಗೆ ಹೇಳಬೇಕು? ಪ್ರಿಯವಾಗಿ ಹೇಳಬೇಕು. ಯಾಕಂದರೆ ಸತ್ಯ ಅನ್ನೋದೇ ಮೊದಲು ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಡೈಜೆಷನ್ ಬೇಗ ಆಗಲ್ಲ. ಅದರಲ್ಲಿ ನೀವು ಹಾರ್ಷಾಗಿ ಮಾತಾಡಿದರೆ, ಕಠೋರತೆಯಿಂದ ಮಾತಾಡಿದರೆ ಆ ಸತ್ಯದ ಜೊತೆಗೆ ಕಠೋರದ ಮಾತುಗಳು ಎರಡೂ ಕೂಡ ಏನಾಗುತ್ತೆ? ಹೆಚ್ಚಿನ ಆಘಾತವನ್ನು ಉಂಟು ಮಾಡ್ತಾ ಇದ್ದವು. ಅದಕ್ಕೋಸ್ಕರ ಸತ್ಯ ಹೇಳಿದ್ರೂ ನೀವು ಪ್ರೀತಿಯಿಂದ ಹೇಳಿದರೆ ಅದು ಏನಾಗೋದಿಲ್ಲ, ಅಷ್ಟೊಂದು ನೋವು ಆಗೋದಿಲ್ಲ. ಇದು ನಮ್ಮ ಹಿರಿಯರು ಹೇಳಿರುವಂತಹ ಮಾತುಗಳು. ಹಿರಿಯರು ನಮಗೆ ಸೌಜನ್ಯ ಏನು ಅನ್ನೋದನ್ನು ಸತ್ಯ ಹೇಳಿದ್ರೂ ಕೂಡ ನೀನು ಪ್ರೀತಿಯಿಂದ ಹೇಳು, ಅದೇ ನಿನ್ನ ಸೌಜನ್ಯ, ಅದೇ ನಿನ್ನ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ ಅಂತ ಇಲ್ಲಿ ಸೌಜನ್ಯದ ಕುರಿತಾಗಿ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳು. ಹಾಗೆ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಪ್ರಶ್ನೆಗೆ ತಕ್ಕಂಥ ಉತ್ತರ ಇರುತ್ತೆ, ಕ್ರಿಯೆಗೆ ತಕ್ಕಂಥ ಪ್ರತಿಕ್ರಿಯೆ ಇರುತ್ತೆ. ಒಂದು ಚೆಂಡು, ಒಂದು ಬಾಲನ್ನು ಗೋಡೆಗೆ ಯಾವ ಫೋರ್ಸಲ್ಲಿ ನಾವು ಹೊಡಿತೀವಿ ಅದೇ ಫೋರ್ಸಲ್ಲಿ ತಿರ್ಗಾ ನಮಗೆ ಬರುತ್ತೆ. ಅಂದರೆ ಇಲ್ಲಿ ನಾವು ಒಬ್ಬ ವ್ಯಕ್ತಿಯ ಜೊತೆಗೆ ಪ್ರೀತಿಯಿಂದ ನಡೆದುಕೊಂಡಾಗ ನಮಗೆ ಪ್ರೀತಿ ಸಿಗುತ್ತೆ. ಗೌರವದಿಂದ, ಸೌಜನ್ಯದಿಂದ ನಡೆದುಕೊಂಡಾಗ ನಮಗೆ ಗೌರವ, ಸೌಜನ್ಯನೇ ಸಿಗುತ್ತೆ. ಅದರ ಬದಲಾಗಿ ನಾವು ಕೆಟ್ಟದಾಗಿ ನಡ್ಕೊಂಡಾಗ, ಅಸೌಜನ್ಯದಿಂದ, ಅಸಭ್ಯತೆಯಿಂದ ನಡೆದುಕೊಂಡಾಗ ನಮಗೆ ಏನಿಲ್ಲಿ ಅದೇ ಉತ್ತರ, ಅಸಭ್ಯವಾಗಿಯೇ ಅವರು ವರ್ತಿಸ್ತಾರೆ. ಅದಕ್ಕೆ ನಾವು ಪ್ರೀತಿಯಿಂದ ಅಯ್ಯ, ಅಮ್ಮ ಅಂತ ಇಲ್ಲಿ ಪ್ರೀತಿಯಿಂದ ನಾವು ಮಾತಾಡಿದರೆ ಅದೇ ನಮಗೆ ಸ್ವರ್ಗ ಆಗುತ್ತೆ. ಅದನ್ನು ಬಿಟ್ಟು ಯಾಕಲೇ, ಏನ್ಲೇ, ಯಾಕೋ, ಏನು ಅಂದ್ಕೊಂಡು ನಾವು ಜೋರಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡಿದರೆ ಏನಾಗುತ್ತೆ? ಅಲ್ಲಿ ನರಕ ಕಾಣಬೇಕಾಗತ್ತೆ, ಸಮಸ್ಯೆಗಳು ಸೃಷ್ಟಿ ಆಗ್ತವು. ಇದು ಎನ್ನುವಂತಹ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗ್ತಾ ಇದೆ. ಅಂದರೆ ಈ ಗಾದೆ ಮಾತು ಎನ್ನುವಂಥದ್ದು ಸೌಜನ್ಯವನ್ನು ತಿಳಿಸ್ಕೊಡ್ತಾ ಇದೆ. ನಮ್ಮಲ್ಲಿ ಸೌಜನ್ಯ ಇರೋದ್ರಿಂದ, ಸೌಜನ್ಯವನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ, ಒಳ್ಳೆತನ, ಉದಾರತೆಯನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಏನು ನಷ್ಟ ಆಗಲ್ಲ. ನಷ್ಟ ಆಗಲ್ಲ ಅಂದರೆ ಅದರ ಅರ್ಥ ಲಾಭ ಆಗುತ್ತಂತಾನೆ. ನಮ್ಮ ಜೊತೆಗೆ ನಮ್ಮ ಎದುರಿನವರಿಗೆ, ಬೇರೆಯವರಿಗೂ ಕೂಡ ಅದರಿಂದ ಲಾಭವಾಗುತ್ತೆ. ನಮ್ಮ ಸೌಜನ್ಯ, ನಮ್ಮ ವರ್ತನೆ ಬೇರೆಯವರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ. ಮನೆಯಲ್ಲೇ ಹಿರಿಯರು ಹೇಳ್ತಾ ಇರ್ತಾರೆ, ನೋಡ ಅಲ್ಲಿ ಪಕ್ಕದ ಮನೆ ಹುಡುಗ, ಆ ಎದುರು ಮನೆ ಹುಡುಗಿ ಎಷ್ಟು ಚಂದ ಮಾತಾಡ್ತಾಳೆ, ಏನು ನಯ, ವಿನಯ, ಸಂಸ್ಕೃತಿ, ಎಷ್ಟು ಚಂದ ಮಾತಾಡ್ತಾಳೆ, ಹಾಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಹಾಗೆ ಆ ಮಗುವಿನ ಮಾತನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂತ ಹೇಳ್ತಾರಲ್ಲ. ಹಾಗೆ ನಮ್ಮ ಒಂದು ಸೌಜನ್ಯ ಬೇರೆಯವ್ರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ. ಹೀಗಿದ್ದ ಬಳಿಕ ನಾವು ನಮ್ಮಲ್ಲಿ ಸೌಜನ್ಯ ಅಂತಕ್ಕಂಥದ್ದು ಏಕೆ ಇರಬಾರ್ದು, ಏಕೆ ಅಳವಡಿಸ್ಕೊಳ್ಬಾರ್ದು? ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಬೇಕಾಗಿರುವಂಥ, ಅನುಸರಿಸಬೇಕಾಗಿರುವಂತಹ, ಕಲಿಯಲೇಬೇಕಾಗಿರುವಂತಹ ಒಂದು ಮೌಲ್ಯ, ಗುಣ ಸೌಜನ್ಯ ಆಗಿದೆ. ಹಾಗಿದ್ದರೆ ನಿಮ್ಮನ್ನೇ ನೀವು ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳಿ, ನಿಮ್ಮಲ್ಲಿ ಆ ಸೌಜನ್ಯ ಇದೆಯಾ? ನೀವು ಬೇರೆಯವ್ರ ಜೊತೆ ಹೇಗೆ ವರ್ತಿಸ್ತೀರಾ? ಈ ಸೌಜನ್ಯ ಪಾಠದಿಂದ ನೀವು ಏನನ್ನು ಕಲ್ತಿದ್ದೀರಾ ಅನ್ನೋದನ್ನು ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡು ಏನು ಬದಲಾಗಬೇಕು ಅದನ್ನು ಬದಲಾವಣೆ ಮಾಡಿಕೊಳ್ಳಿ.
ವಿದ್ಯಾರ್ಥಿಗಳೇ, ಎಲ್ಲ ಪಾಠದ ವಿಡಿಯೋಗಳಿಗಾಗಿ ಜ್ಞಾನ ಬೆಳಗು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಜ್ಞಾನ ಬೆಳಗು ಐಕನನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಪ್ಲೇ ಲಿಸ್ಟ್ ಬರುತ್ತೆ. ಆ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಯಾವುದಾದ್ರೂ ವಿಡಿಯೋವನ್ನು ನೋಡ್ಬೋದು. ಎಲ್ಲ ವಿಡಿಯೋಗಳ ಲಿಸ್ಟ್ ನಿಮಗೆ ಸಿಗುತ್ತೆ. ಪಾಠದ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ಸೆಕೆಂಡ್ ಕ್ವಶನ್, ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಥರ್ಡ್ ಕ್ವಶನ್, ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ, ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು. ಫೋರ್ತ್ ಕ್ವಶನ್, ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಉತ್ತರ, ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. ಫಿಫ್ತ್ ಕ್ವಶನ್, ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಉತ್ತರ, ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವ ಸೌಜನ್ಯದ ಗೆರೆಯನ್ನು ನಮ್ಮ ಹಿರಿಯರು ಕಾಣಿಸಿದ್ದಾರೆ. ನೆಕ್ಸ್ಟ್ ಮೀನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು? ಉತ್ತರ, ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು, ರೋಗಿಗಳು ವೈದ್ಯರ ಬಳಿ, ಕಕ್ಷಿದಾರರು ವಕೀಲರಲ್ಲಿ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ. ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ, ದೂರು ಕೊಡಲು ಪೊಲೀಸರ ಬಳಿ, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಬಳಿ ಹೋಗಬೇಕು. ಸೆಕೆಂಡ್ ಕ್ವಶನ್, ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ಉತ್ತರ, ಫಸ್ಟ್ ಪಾಯಿಂಟ್, ತಮ್ಮ ಬಳಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ, ತಾಳ್ಮೆ ತೋರುವುದಿಲ್ಲ. 2, ಒಳ್ಳೆಯ ಮಾತು ಸಹ ಆಡುವುದಿಲ್ಲ. ಸೆಕೆಂಡ್ ಪಾಯಿಂಟ್, ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುತ್ತಾರೆ. ಥರ್ಡ್ ಪಾಯಿಂಟ್, ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ. ಈ 3ರಲ್ಲಿ ಯಾವುದಾದ್ರೂ 2 ಪಾಯಿಂಟ್ ಬರೆಯಿರಿ. 3 ಬರೆದ್ರೂ ತಪ್ಪಿಲ್ಲ. ಥರ್ಡ್ ಕ್ವಶನ್, ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು? ಉತ್ತರ, ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಬೇಕು. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾಗಿರಲಿ ಮಾತು. ಇದೇ ಸೌಜನ್ಯ. ಬಂದವರನ್ನು ಕೂರಿಸಿ ಕಾಫಿ ತರಿಸಿಕೊಡಬೇಕಾಗಿಲ್ಲ, ಅವರ ಯೋಗಕ್ಷೇಮಗಳನ್ನು ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು. ಫೋರ್ತ್ ಕ್ವಶನ್, ಸೌಜನ್ಯಶೀಲರ ಲಕ್ಷಣಗಳಾವವು? ಉತ್ತರ, ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಮೊದಲು ಇಷ್ಟಾದರೆ ಸಾಕು, ಆಮೇಲೆ ಉಳಿದುದೆಲ್ಲ. ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವುದರಲ್ಲಿ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ನೆಕ್ಸ್ಟ್ ಮೀನ್, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಸಹಕಾರ ಬಾಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ? ಉತ್ತರ, ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು. ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ, ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ, ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ, ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ. ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು, ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು, ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ.
ಸಹಕಾರ ಬಾಳಿನ ಸೂತ್ರ, ಅವಲಂಬನೆ ದಿನದ ಬದುಕಿನ ವಿಧಿ. ಕಾರಣ ಯಾವುದೇ ಇರಲಿ, ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು. ನೆಕ್ಸ್ಟ್ ಮೇನ್, ಸಂದರ್ಭದೊಡನೆ ವಿವರಿಸಿ. ಫಸ್ಟ್ ಒನ್, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಈ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕ್ ಅವರು ಬರೆದಿರುವ ಸೌಜನ್ಯ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಇಂದಿನದು ಬಹುಮುಖ ಜೀವನ, ಸಮಸ್ಯೆಗಳು ಸಂಕೀರ್ಣ, ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ. ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ನಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ ಎಂದು ಸೌಜನ್ಯದ ಕುರಿತಾಗಿ ವ್ಯಕ್ತಿಯ ನಡವಳಿಕೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೆಕೆಂಡ್ ಒನ್, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಈ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕ್ ಅವರು ಬರೆದಿರುವ ಸೌಜನ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಮೊದಲು ಇಷ್ಟಾದರೆ ಸಾಕು, ಆಮೇಲೆ ಉಳಿದುದೆಲ್ಲ. ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎಂದು ಸೌಜನ್ಯದ ಕುರಿತಾಗಿ ಹಿರಿಯರು ಹೇಳಿದ ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಒನ್, ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಈ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕ್ ಅವರು ಬರೆದಿರುವ ಸೌಜನ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು ಎಂದು ಸೌಜನ್ಯದ ಪ್ರಯೋಜನವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ನೆಕ್ಸ್ಟ್ ಮೇನ್, ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಫಸ್ಟ್ ಒನ್, ಅವಲಂಬನೆ. ಅವಲಂಬನೆ ಪ್ರಕೃತಿಯ ಸಹಜ ನಿಯಮ. ನೆಕ್ಸ್ಟ್ ಒನ್, ಮುಖ ಗಂಟು ಹಾಕು. ಮುಖ ಗಂಟು ಹಾಕುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನೆಕ್ಸ್ಟ್ ಒನ್, ಸಹಾನುಭೂತಿ. ಸಹಾನುಭೂತಿ ಮಾನವೀಯ ಗುಣಗಳಲ್ಲಿ ಒಂದು. ನೆಕ್ಸ್ಟ್ ಒನ್, ಸೌಜನ್ಯಶೀಲ. ಸೌಜನ್ಯಶೀಲ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರುತ್ತಾನೆ. ನೆಕ್ಸ್ಟ್ ಕ್ವಶನ್, ಈ ಪಾಠದಲ್ಲಿ ಬಂದಿರುವ ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ. ಉದಾಹರಣೆ, ಟಿಕೇಟು, ಕಂಡಕ್ಟರ್, ದರ್ಜಿ ಇತ್ಯಾದಿ. ಉತ್ತರ, ಪೊಲೀಸ್, ಕಾಫಿ, ಖರ್ಚು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಎಲ್ಲ ಮೀನ್ಸ್ ಕಂಪ್ಲೀಟ್ ಆಯಿತು. ಕೇವಲ ಕ್ವಶನ್ ಆನ್ಸರ್ ಮೇಲೆ ಅಷ್ಟೇ ಫೋಕಸ್ ಮಾಡಬೇಡಿ. ಲೆಸನ್ ಕೂಡ ಓದಬೇಕು. ಲೆಸನ್ ಕೂಡ ಸರಿಯಾಗಿ ಕೇಳಿ. ಮೊದಲು ನಿಮಗೆ ಪಾಠ ಅರ್ಥ ಆದರೆ ಮಾತ್ರ ಕ್ವಶನ್ ಆನ್ಸರ್ಸ್ ಅರ್ಥ ಆಗುತ್ತೆ. ಹಾಗಾಗಿ ಪಾಠವನ್ನು ಒಂದು ಸಾರಿ ಬಿಟ್ಟು 2 ಸಾರಿ ಕೇಳಿ. ಹಾಗೆ ನೋಟ್ಸ್ ಕೂಡ ಮಾಡಿ. ನೋಟ್ಸ್ ಬರೆಯೋದ್ರಿಂದ ನಿಮಗೆ ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ, ಹಾಗೆ ಓದೋದ್ರಿಂದ ಆಗೋದಿಲ್ಲ. ಅದಕ್ಕೋಸ್ಕರ ನೋಟ್ಸ್ ಬರೀರಿ, ರೈಟಿಂಗ್ ಪ್ರಾಕ್ಟೀಸಲ್ಲಿ ಇಟ್ಕೊಂಡಿರಿ. ನಿಮಗೆ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಯಾವುದೇ ಮಿಸ್ಟೇಕ್ಸ್ಗಳು ಕೂಡ ಆಗೋದಿಲ್ಲ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಸಹಕಾರ ಬಾಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ? ಉತ್ತರ, ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ. ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು, ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು, ಸ್ವಾರ್ಥಕ್ಕಾಗಿ ಹೋಗಬಹುದು, ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು.
ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ. ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಕಕ್ಷಿದಾರರು ವಕೀಲರಲ್ಲಿ ಹೋಗುತ್ತಾರೆ. ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ. ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು. ದೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು. ಬಟ್ಟೆ ಹೊಲಿಸಿಕೊಳ್ಳಲು ದರ್ಜಿಯ ಹತ್ತಿರ ಹೋಗಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್. ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ. ಸಹಕಾರ ಬಾಳಿನ ಸೂತ್ರ. ಅವಲಂಬನೆ ದಿನದ ಬದುಕಿನ ವಿಧಿ. ಕಾರಣ ಯಾವುದೇ ಇರಲಿ, ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು. ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು. ಸೆಕೆಂಡ್ ಕ್ವಶನ್. ಸೌಜನ್ಯಶೀಲವಂತರ ನಡವಳಿಕೆಗಳು ಹೇಗಿರಬೇಕು ವಿವರಿಸಿ. ಉತ್ತರ. ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಬೇಕು. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾಗಿರಲಿ ಮಾತು. ಇದೇ ಸೌಜನ್ಯ. ಇಷ್ಟೇ ಸೌಜನ್ಯ. ಬಂದವರನ್ನು ಕೂರಿಸಿ ಕಾಫಿ ತರಿಸಿಕೊಡಬೇಕಾಗಿಲ್ಲ. ಅವರ ಯೋಗಕ್ಷೇಮಗಳನ್ನು ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ತಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು. ನೆಕ್ಸ್ಟ್ ಪ್ಯಾರಾಗ್ರಾಫ್. ಸಹಾನುಭೂತಿ, ಸಹೃದಯತೆ, ಸಮಾಧಾನ ಸೌಜನ್ಯಶೀಲರ ಲಕ್ಷಣ. ಒಂದು ಮಾತು, ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತವೆ. ಮೊದಲು ಇಷ್ಟಾದರೆ ಸಾಕು, ಆಮೇಲೆ ಉಳಿದುದೆಲ್ಲ. ಸತ್ಯವನ್ನು ಹೇಳು, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಎನ್ನುವುದರಲ್ಲಿ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ. ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ. ಹಾಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು? ಇವೇ ಸೌಜನ್ಯಶೀಲವಂತರ ನಡವಳಿಕೆಗಳು.